ನಿಮ್ಮೆನಾಡು ನ್ಯೂಸ್ಗೆ ಸ್ವಾಗತ. ನಾನು ಅಪೂರ್ವ ಕಾರಂತ್. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ವಿಜಯಪುರ ಜಿಲ್ಲೆಯ ನಿಂಬೆನಾಡಾದ ಇಂಡಿ ತಾಲೂಕಿನ ಸಾಲೋಟಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಸಾತಲಗಾವ ಕ್ರಾಸ್ ಹತ್ತಿರ ನಿರ್ಮಿಸಲಾದ 110-11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರವನ್ನು ಕರ್ನಾಟಕ ಸರ್ಕಾರದ ಅಂದಾಜು ಸಮಿತಿಗಳ ಅಧ್ಯಕ್ಷರು ಹಾಗೂ ಇಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಯಶವಂತರಾಯಗೌಡ ವಿ ಪಾಟೀಲ್ ಅವರು ಉದ್ಘಾಟನೆಗೊಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮದ್ದಾನಿ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಿದ್ದು, ಕವಿಪ್ರನಿನಿ ಮುಖ್ಯ ಇಂಜಿನಿಯರ್ ಆದ ಗುರುನಾಥ ಗೋಟ್ಯಾಳ, ಕಂದಾಯ ಉಪವಿಭಾಗಾಧಿಕಾರಿಗಳಾದ ಅಬೀದ್ ಗದ್ಯಾಳ, ತಹಶೀಲ್ದಾರಾದ ಬಿಎಸ್ ಖಡಕಬಾವಿ, ಪುರಸಭೆ ಅಧ್ಯಕ್ಷರಾದ ಲಿಂಬಾಜಿ ರಾಠೋಡ್, ಉಪಾಧ್ಯಕ್ಷರಾದ ಜಹಾಂಗೀರ್ ಸೌದಾಗರ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಿದ್ದರಾಯ ಐರೋಡಗಿ ಸೇರಿದಂತೆ ಕೆಬಿ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಸಾಲೋಟಗಿ, ನಾದ, ಸಾತಲಗಾವ ಗ್ರಾಮಗಳಿಂದ ಆಗಮಿಸಿದ ರೈತಾಪಿ ವರ್ಗ, ಗ್ರಾಮಸ್ಥರು ಉಪಸ್ಥಿತರಿದ್ದು, ಸದರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಶಾಸಕರಾದ ಯಶವಂತರಾಯಗೌಡ ವಿ ಪಾಟೀಲರು ಮಾತನಾಡಿದರು. ಇಂಥ ಕೆಲವು ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ನಾನು ಬಹಳ ಸರ್ತಿ ಹೇಳಿದ್ದೇನೆ, ಎಲ್ಲಿ ಇನ್ವಾಲ್ವ್ಮೆಂಟ್ ಇರ್ತದೆ, ಎಲ್ಲಿ ಡೆಡಿಕೇಶನ್ ಇರ್ತದ, ಅಲ್ಲಿ ಸಕ್ಸಸ್ ನಮ್ಮ ಜೊತೆಗೆ ಬರ್ತದೆ. ಸೊ ಆ ಎಲ್ಲ ಗುಣಗಳನ್ನು ಹೊಂದಿರತಕ್ಕಂಥ ಇಂಥ ಕೆಲವು ಅಧಿಕಾರಿಗಳು ಈ ಇಲಾಖೆಗೆ ಬಹಳ ಅವಶ್ಯವಾಗಿ ಇಂಥವರೆಲ್ಲ ಇರಬೇಕಾಗ್ತದೆ. ಇವತ್ತೇ ಇಲಾಖೆಗಳು ತಮ್ಮದೇ ಆದಂತಹ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವೇ ಬೇರೆಯವ್ರಿಗೆ ಕರೆಂಟ್ ಅನ್ನ ಸಹಾಯ ಮಾಡ್ತಕ್ಕಂಥ ಸ್ಥಿತಿಯಲ್ಲಿದ್ದೀವಿ. ಒಂದು ಕಾಲ ಇತ್ತು ಇಡೀ ಕತ್ತಲ ನಾಡು ಅಂತಕ್ಕಂಥ ಸಂದರ್ಭ ಬರ್ತಿತ್ತು. ಬೇರೆ ರಾಜ್ಯಗಳಿಂದ ನಾವೆಲ್ಲ ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗ್ತಿತ್ತು. ಇವತ್ತು ಇಡೀ ನೆಟ್ವರ್ಕ್ ಸಿಸ್ಟಮ್ ಈ ದೇಶದ ಪವರ್ ನಲ್ಲಿ ಬಹಳ ದೊಡ್ಡ ಸಾಧನೆ ಮಾಡೋದನ್ನ ನೆನಪಿಸ್ಕೋಬೇಕಾಗ್ತದೆ. ಇಡೀ ದೇಶದ ಉದ್ದಲಕ್ಕೂ ಒಂದು ನೆಟ್ವರ್ಕ್ ಅನ್ನ ಯಾವ ರೀತಿ ತಯಾರು ಮಾಡಿದ್ದಾರೆ ಅಂದ್ರೆ ಪ್ರತಿಯೊಂದು ರಾಜ್ಯದಿಂದ ಕರೆಂಟ್ ಅನ್ನ ನಿರಂತರವಾಗಿ ಕೊಡ್ತಕ್ಕಂಥ ಯೋಜನೆಗಳನ್ನು ಮಾಡೋದನ್ನ ನೆನಪಿಸ್ಕೋಬೇಕಾಗ್ತದೆ. ಸೊ ಇಂಥ ಎಲ್ಲ ನೆನ್ನೆ ಮೊದಲೊಂದು ಕಾಲ ಇತ್ತು ಕಲ್ಲಿದ್ದಲ ಮೇಲೆ ತಯಾರಾಗ್ತಿತ್ತು. ಹಾಗೆ ನೇಚರ್ಗೂ ಸಹಿತ ಅನೇಕ ತೊಂದರೆಗಳಾಗ್ತಿತ್ತು. ನಾವೆಲ್ಲ ರಾಯಚೂರ್ಗೆ ಹೋದಿವಿ ಅಂದ್ರೆ ಅಲ್ಲಿ ಟೆಂಪರೇಚರ್ ನಾರ್ಮಲಿಕ್ಕಿಂತ 1 ಅಥವಾ 2 ಡಿಗ್ರಿ ಹೆಚ್ಚಿಗೆ ಆಗ್ತಿತ್ತು. ಆದ್ರೆ ಈಗೇನು ಹೊಸ ಆವಿಷ್ಕಾರಗಳಿಂದ ಬಂದಿದೆ, ಅಷ್ಟು ನಿಸರ್ಗದ ಮೇಲೆ, ಜನಸಾಮಾನ್ಯರ ಮೇಲೆ ಪ್ರತಿಕೂಲವಾದಂತಹ ಪರಿಣಾಮಗಳು ಆಗದೇ ಇರತಕ್ಕಂತ ಹೊಸ ಟೆಕ್ನಾಲಜಿ, ಹೊಸ ಆವಿಷ್ಕಾರಗಳನ್ನು ಬಳಕೆ ಮಾಡಿಕೊಂಡು ಇವತ್ತು ಪವರ್ ಡಿಪಾರ್ಟ್ಮೆಂಟ್ ಸಾಧನೆಯನ್ನು ಮಾಡ್ತಾ ಇದೆ. ಅಂತ ಸಾಧನೆಯಲ್ಲಿ ನಮ್ಮ ಜಿಲ್ಲೆಗೂ ಸಹಿತ ಈ ಇಲಾಖೆಗಳ ಮುಖಾಂತರ ಕರ್ನಾಟಕ ರಾಜ್ಯದಲ್ಲೇ ಈ ಅವಿಭಾಜ್ಯ ಜಿಲ್ಲೆ ಪಂಚ ನದಿಗಳ ಹರಿದಿರ್ತಕ್ಕಂಥ ಪಂಜಾಬ್ ಅಂತೇನು ನಮ್ಮ ಹಿರಿಯರು ಕರೀತಾ ಇದ್ರು, ಆ ಸಂಪೂರ್ಣ ನೀರಾವರಿ ನಮ್ಮ ಪ್ರದೇಶಕ್ಕೆ ಅಪರ್ ಕೃಷ್ಣಾ ಪ್ರಾಜೆಕ್ಟ್ 519ರಿಂದ 524 ಆದ ನಂತರ 100 ಟಿಎಂಸಿ ನೀರು ನಮಗೆ ಹೆಚ್ಚುವರಿ ಬ್ರಿಜೇಶ್ ಕುಮಾರ್ ಅವರ ಆಯೋಗದ ನಿರ್ಣಯದಂತೆ ನಮಗೆ ನೀರು ಸಿಕ್ಕ ನಂತರ ಈ ಇಡೀ ಪ್ರದೇಶ ಹಸಿರುಮಯವಾಗಿ ಗ್ರೀನರಿ ಆಗಿರ್ತದೆ. ಬಹುತೇಕ ಅವತ್ತು ನಾವು ಪಂಜಾಬದ ಸರಿದಾರಿಯಲ್ಲಿ ಅವರಿಗೆ ಸರಿದೂಗುವಂಗ ಬದುಕ್ತೀವಿ. ಆ ನೀರು ಬಂದಂತ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲೇ ನೆಟ್ವರ್ಕ್ ಏನು ನೀರನ್ನ ಎತ್ತುವಳಿ ಮಾಡ್ಲಿಕ್ಕೆ ಪವರ್ ಸಪ್ಲೈ ಬೇಕಾಗ್ತದೆ. ಆ ನೆಟ್ವರ್ಕ್ ಈಗಾಗಲೇ ಆ ಒಂದು ಹೊಸ ವಿಧದಲ್ಲಿ ಇವತ್ತು ಈ ಭಾಗದಲ್ಲಿ ಆಗ್ತಾ ಇದೆ. ನಾವೆಲ್ಲ ನೋಡ್ತಿದ್ದೀವಿ, ಮೊದಲು ಪವರ್ ಸ್ಟೇಷನ್ಗಳು ಹೆಚ್ಚಿಗೆ ಎಲ್ಲಿ ಅಂದ್ರೆ ನೆಟ್ವರ್ಕ್ ಸಿಸ್ಟಮ್ ಡೆವಲಪ್ ಆದದ್ದು ಎಲ್ಲಿ ಅಂದ್ರೆ ಸೌತ್ ನ ಕರಿತಿದ್ದೀವಿ ನಾವು. ದಕ್ಷಿಣ ಕರ್ನಾಟಕ ಎಲ್ಲ ವಿಧದಲ್ಲಿ, ಅದು ಸ್ವಾತಂತ್ರ್ಯದ ಪೂರ್ವದಲ್ಲೂ ಸಹಿತ ಆ ಭಾಗವನ್ನು ಆಳಿರ್ತಕ್ಕಂಥ ಪ್ರೋ ಕಿಂಗ್ಡಮ್ಸ್ ಏನು ಮೈಸೂರಿನ ಮಹಾರಾಜರಂತವರು ಈ ರಾಜ್ಯವನ್ನ ಕಟ್ಟುವಲ್ಲಿ ಅವರ ಅನನ್ಯ ನೀರಾವರಿ ಅನೇಕ ಸೂಕ್ಷ್ಮ ಯೋಜನೆಗಳ ಬಗ್ಗೆ ಅವರ ಚಿಂತನೆಗಳೇನಿದ್ದು ಆ ದೃಷ್ಟಿಯಿಂದ ಆ ಭಾಗ ಎಲ್ಲ ವಿಧದಲ್ಲಿ ಮುಂದೆ ಬಂದಿದೆ. ಮುಂದೆ ಸರ್ಕಾರದಲ್ಲೂ ಸಹಿತ ಅಧಿಕಾರ ಕೇಂದ್ರೀಕರಣ, ಆ ಪ್ರದೇಶದವರೇ ಮುಖ್ಯಮಂತ್ರಿಗಳು ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇರೋದ್ರಿಂದ ಆ ಪ್ರದೇಶ ಅಭಿವೃದ್ಧಿ ಆಗುವಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅದೇನು ನೆಗ್ಲೆಕ್ಟೆಡ್ ನಾರ್ತ್ ಕರ್ನಾಟಕ, ನೆಗ್ಲೆಕ್ಟೆಡ್ ಏರಿಯಾ ಅಂತ ನಾವೇನು ಕರೆಸ್ಕೊತಿದ್ದೀವಿ. ಇವತ್ತು ಸರ್ಕಾರದಲ್ಲಿ ನಮ್ಮದೇ ಆದಂತ ನಮ್ಮ ಭಾಗದ
ನ್ಯಾಯಯುತವಾದಂತಹ ಬೇಡಿಕೆಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂತ ಆ ಸೂಕ್ಷ್ಮ ಪರಿಜ್ಞಾನದ ಜನಪ್ರತಿನಿಧಿಗಳು ಇವತ್ತು ಉತ್ತರ ಕರ್ನಾಟಕದಲ್ಲಿ ಸರ್ಕಾರದ ಮೇಲೆ ಪ್ರಭಾವ ಬೀರ್ತಕ್ಕಂಥವ್ರು ಬಹಳ ಜನರು ಇವತ್ತು ನಾವೆಲ್ಲ ಇದೀವಿ. ಸರ್ಕಾರದಲ್ಲಿ ನಮಗೇನು ಅವಕಾಶ ಸಿಗಬೇಕಾಗಿತ್ತು ಅದು ಎಲ್ಲ ಯೋಜನೆಗಳಲ್ಲಿ ಸರಿದೂಗಿಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಿದೆ. ಜಾಗೃತಿ ನಮ್ಮಲ್ಲಿ ಮೂಡ್ತಾ ಇದೆ. ಎಲ್ಲಕ್ಕಿಂತ ಜನರಲ್ಲೂ ಸಹಿತ ಜಾಗೃತಿಯನ್ನ ಮೂಡ್ತಾ ಇದೆ. ಆದ್ರೂ ಸಹಿತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೇಕು. ನೀವೆಲ್ಲ ಮಂಡ್ಯಕ್ಕೆ ಹೋದ್ರಿ ಅಂದ್ರೆ ರೈತರು ಅಲ್ಲಿ ಏನು ಅಗ್ರೆಸಿವ್ಸ್ ಇರ್ತಾರೆ, ನಮ್ಮಲ್ಲಿ ಇರೋದಿಲ್ಲ. ನಾವು ಎಲ್ಲಿವರೆಗೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಲೋಪದೋಷಗಳನ್ನು ಕಂಡಾಕ್ರೆ ನೀವು ನಿರ್ದಾಕ್ಷಿಣ್ಯವಾಗಿ ನಮ್ಮ ಜೊತೆಗೆ ವರ್ತಿಸಲಿಲ್ಲ ಅಂದ್ರೆ ಚುನಾಯಿತ ಸರ್ಕಾರಗಳು ನಾಗರಿಕ ಸಮಾಜವನ್ನು ಪ್ರತಿನಿಧಿಸ್ತಕ್ಕಂತ ಯಾವುದೇ ಸರ್ಕಾರಗಳು ನಿಮ್ಮ ಪರವಾಗಿ ಕಾರ್ಯ ಮಾಡ್ಲಿಕ್ಕಾಗೋದಿಲ್ಲ. ಯಾರು ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ, ಟೀಕೆ ಟಿಪ್ಪಣಿಗಳನ್ನ ಸಲಹೆಗಳ ರೂಪದಲ್ಲಿ ಸ್ವೀಕರಿಸ್ತಾರೆ, ಅಂತ ಮನೋಭಾವನೆ ನಮ್ಮಲ್ಲಿ ಇರಬೇಕಾಗ್ತದೆ. ಅದು ನಿಜವಾದಂತಹ ಚುನಾಯಿತ ಪ್ರತಿನಿಧಿಗಳ ಕರ್ತವ್ಯ ಪ್ರಜ್ಞೆ. ಎಲ್ಲಿವರೆಗೆ ನಿಮ್ಮ ಹಕ್ಕನ್ನ ನಿಮ್ಮ ಭಾವನೆಗಳನ್ನ ಮುಕ್ತವಾಗಿ ನೀವು ಸರ್ಕಾರದಲ್ಲಿ ಪ್ರತಿನಿಧಿಗಳಿಗೆ ಗಮನ ತರಲಿಲ್ಲ ಅಂದ್ರೆ, ಆಡಳಿತ ವ್ಯವಸ್ಥೆಗೆ ನೀವು ಗಮನ ತರಲಿಲ್ಲ ಅಂದ್ರೆ, ಬ್ಯೂರೋಕ್ರಸಿಗೆ ನೀವು ಅದನ್ನ ಗಮನಕ್ಕೆ ತರಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಲೋಪ ಆಗ್ತಿರ್ತದೆ. ಸೊ ಅದಕ್ಕಾಗಿ ನಾನು ಕಳಕಳೆ ಪ್ರಾರ್ಥನೆ, ಯುವ ಜನಾಂಗ, ರೈತರು ನಿಮ್ಮ ಬೇಡಿಕೆಗಳನ್ನ ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಮಾಡಬೇಕು ಆ ರೀತಿ ಪ್ರಭಾವ ಬೀರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ಬೇಕು. ಹಾಗೆ ಧನ್ಯತಾ ಭಾವನೂ ಇರಬೇಕಾಗ್ತದೆ. ಈ ವೇದಿಕೆಯಲ್ಲಿ ನಾನೊಬ್ರು ಸ್ವಾಮಿಗಳು ಬಂದು ಎರಡು ಮಾತಾಡೋರು, ಅವರ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ನಾನೊಂದ್ಸಲ ಇಲ್ಲಿ ಗ್ರಾಮ ಪಂಚಾಯಿತಿ ಸಾಯಂಕಾಲ 6:30-7 ಗಂಟೆ ಆಗಿತ್ತು. ಒಂದು ಕಾರ್ಯಕ್ರಮದಲ್ಲಿದೆ. ಆ ಲೈಟ್ ಹೆಂಗ್ ಹತ್ತಿತ್ತು ಅಂದ್ರೆ 0 ಬಲ್ಪ್ ನಡು ಒಂದು ಸಣ್ಣ ದಾರಿನಂಗ್ ಲೈಟ್ ಹತ್ತಿತ್ತು. ವೇಚ್ ಬ್ರಾದರ್ ಅವರ ದಿವಂಗತ ಅವರ ಸಮಾಧಿ ಎಡಕ್ಕೆ ಜನ ಎಲ್ಲ ಮುಂದಿದ್ದರು. ನನ್ನ ಆತ್ಮೀಯರು ಕೇಳಿದ್ರು, ಈ ರೀತಿ ಪವರ್ ಸಪ್ಲೈ ಆಗ್ತದೆ ನಮ್ಮ ಜನರಿಗೆ, ನಮ್ಮ ರೈತರಿಗೆ, ಅವರ ಸಂಕಷ್ಟವನ್ನ ಸೂಕ್ಷ್ಮವಾಗಿ ನಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ನಾನು ಅವತ್ತು ಎಷ್ಟು ಸಾಧ್ಯದ ಅಷ್ಟು ಪವರ್ ಸಿಸ್ಟಮ್ ವೋಲ್ಟೇಜ್ ಪ್ರಾಬ್ಲಮ್ ನಿಂದ ಮೋಟರ್ಗಳು ಸುಡ್ತಿದ್ದು. ಆ ಮೋಟರ್ಗಳು ಸುಟ್ಟು ಬೆಳಕದ ರಿಪೇರಿ ಮಾಡ್ಕೊಂಡು ಬರ್ಬೇಕಾದ್ರೆ ನಮ್ಗೇನ್ ಖರ್ಚಾಗ್ತದೆ, ರೈತರ ಸಂಕಷ್ಟವನ್ನ ಸೂಕ್ಷ್ಮವಾಗಿ ನಮ್ಗೆ ತಿಳುವಳಿಕೆ ಇರಬೇಕಾಗ್ತದೆ. ಆಮೇಲೆ 2-3 ದಿನ ಮೋಟರ್ ಸುಟ್ಟದನ್ನ ತಂದು ಕೂಡಿಸಿ ಆಮೇಲೆ ಟಿಸಿಗಳು ಸುಟ್ಟು ಅಂದ್ರೆ ಕನಿಷ್ಠ 15 ದಿನದ ಗಟ್ಟಲೆ, ಅದು ಬ್ಯಾಸಿಗೆ ಒಳಗೆ ಮಾರ್ಚ್ ಏಪ್ರಿಲ್ ಮೇದಾಗಿ ಏನಾದ್ರೆ ಸುಟ್ಟು ಅಂದ್ರೆ ಆ ಪ್ರದೇಶದ ಬೆಳೆ ಪರಿಸ್ಥಿತಿ ಏನಾಗ್ತದ, ರೈತರ ಪರಿಸ್ಥಿತಿ ಏನಾಗ್ತದ, ಅವೆಲ್ಲ ಸೂಕ್ಷ್ಮವಾಗಿ ಅರ್ಥಕೊಂಡು ಇಂಥ ಅಧಿಕಾರಿಗಳ ಸಹಾಯದಿಂದ, ಸರ್ಕಾರದ ಸಹಾಯದಿಂದ ಇವತ್ತು ಇಂಥ ಯೋಜನೆಗಳು ಈ ಭಾಗಕ್ಕೆ ಬಂದಿವೆ. ನಾವ್ ಯಾರು ಮಾಡಿದೀವಿ ಅನ್ನೋದು ಬಹಳ ಮಹತ್ವಲ್ಲ. ಇಲ್ಲಿ ಇದು ಯಾವ ರೀತಿ ನಮಗೆ ಉಪಯೋಗ ಆಗ್ತದೆ ಅನ್ನೋದನ್ನ ನೀವು ಗಮನ ಹರಿಸಬೇಕಾಗ್ತದೆ, ಸದುಪಯೋಗವನ್ನ ತಗೋಬೇಕಾಗ್ತದೆ. ಈ ಪ್ರದೇಶದ ಪವರ್ ಸಿಸ್ಟಮ್ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ. ನನಗೆ ಸಂತೋಷದ ಮೊದಲ ಒಂದು 3-4 ಸ್ಟೇಷನ್ ಇದ್ದು, ಇವತ್ತು 4-6 ಸ್ಟೇಷನ್ ಹೆಚ್ಚಿಗಾಗಿವೆ. ನಾನು ವೈಯಕ್ತಿಕವಾಗಿ ಯಾವ ಸ್ಟೇಷನ್ದಲ್ಲೂ ಸಹಿತ ಇಷ್ಟು ಮಾತಾಡ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. ಯಾಕಂದ್ರೆ ಎಲ್ಲಾ ಸ್ಟೇಷನ್ಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಉದ್ಘಾಟನೆಗಳನ್ನು ಮಾಡಿದ್ದೇನೆ. ಅದು ಮೊಸಡಿ ಆಗಿರ್ಬೋದು, ರೋಡ್ಗೆ ಆಗಿರ್ಬೋದು. ಅದು ಇವತ್ತು ಈ ವೇದಿಕೆ ಯಾಕೆ ಇದನ್ನು ಕೇಂದ್ರೀಕರಣ ಮಾಡೋದಬೇಕಂದ್ರೆ, ಈ ಇಲಾಖೆಗಳ ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ಜನರಿಗೆ ಅಲ್ಲಿ ಏನೋ ಸೀಮಿತ ಪ್ರದೇಶದ ಗ್ರಾಮಗಳಿಗಿದೆ ಅವ್ರಿಗೆ ಇದರ ಮಾಹಿತಿ ಕೊಡೋಣ ಅಂತಕ್ಕಂಥ ಚಿಂತನೆ ಇಟ್ಟುಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಮತ್ತು ಅವರು ಚೀಫ್ ಇಂಜಿನಿಯರ್ ಆದ ಬಳಿಕ ಮೊದಲನೇ ಕಾರ್ಯಕ್ರಮ. ನನ್ನ ಒಡನಾಡಿಗಳು, ಅಧಿಕಾರಿ ಸಂಬಂಧ ಬೇರೆ, ಆತ್ಮೀಯ ಸಂಬಂಧಗಳು ಬೇರೆ ಅಂತವರು ಇವತ್ತೊಂದು ಇಲ್ಲಿ ಆಗಿದ್ದಾರೆ. ಅವರಿಗೂ ನಾವೆಲ್ಲ ಗೌರವಿಸಿದಂಗೆ ಆಗ್ತದೆ. ಮತ್ತು ಈ ಕಾರ್ಯಕ್ರಮ ಈ ಪ್ರದೇಶಕ್ಕೆ ಲೋಕಾರ್ಪಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಜನರ ಸಮ್ಮುಖದಲ್ಲಿ, ರೈತ ಸಮ್ಮುಖದಲ್ಲಿ, ನಾನು ಬೇರೆ ಪ್ರದೇಶದ ರೈತರಿಗೆ ಇಲ್ಲಿ ಕರೀರಿ ಅಂತ ಹೇಳಿಲ್ಲ, ಬರೀ ಈ ಪ್ರದೇಶದ ರೈತರು ಏನಿದ್ದಾರೆ ಇದ್ರ ಯಾರಿಗೆ ಇದರ ಸದುಪಯೋಗ ಆಗುವುದದ ಅವ್ರನ್ನ ಮಾತ್ರ ಕರೀರಿ. ಅವರಿಗೆ ಇದರ ಸೂಕ್ಷ್ಮವಾದಂತ ವಿವರಣೆ ನೀಡತಕ್ಕಂಥ ಪ್ರಯತ್ನ ಮಾಡೋಣತಕ್ಕಂಥ ಮಾತು ಹೇಳಿದಿವೆ. ನನಗೆ ಅತ್ಯಂತ ಸಂತೋಷದಿಂದ ಇವತ್ತು ಎಲ್ಲ ಗುರು ಹಿರಿಯರು, ರೈತರು, ನಾವು ನೀವು ಕೂಡಿ ಅದನ್ನು ಲೋಕಾರ್ಪಣೆಗೊಳಿಸಿದ್ದೀನಿ. ಈ ಪ್ರದೇಶ ರೈತರ ಬದುಕಿಗೆ, ಅವರ ಬಾಳಿಗೆ ಒಂದು ಹೊಸ ಬೆಳಕು ನೀಡತಕ್ಕಂಥ ಕಾರ್ಯ ಮಾಡಿದಿವೆ. ಇದಕ್ಕಿಂತ ದೊಡ್ಡ ಸಮಾಧಾನ ಈ ಜಗತ್ತಿನ ಯಾವ್ದು ಇರೋದಿಲ್ಲ. ಕೊನೆಗೆ ನಾವು ಈ ಭೂಮಿ ಮೇಲೆ ಒಂದು ದಿವಸ ಬಿಟ್ಟು ಹೋಗ್ಬಿಡ್ತೀವಿ. ನಾವು ಸಿದ್ದೇಶ್ವರ ಮಹಾಸ್ವಾಮಿ ಅಂತವ್ರು ಅಂತ ಆದರ್ಶ ಬದುಕಿದ್ದವರೇ ಬದುಕಿಲ್ಲ, ನಾವು ನೀವು ಯಾವ ರೀತಿ ಬದುಕೋರಿದ್ದೀವಿ. ಆದ್ರೆ ಎಷ್ಟು ದಿವಸ ಇರ್ತೀವಿ
ನಮ್ಮ ಜನರಿಗೆ ನಾವು ಏನು ಮಾಡಿದೀವಿ, ನಮ್ಮ ಸರ್ಕಾರ ನಮ್ಮ ಜನರಿಗೆ ಏನು ಮಾಡಿದೆ. ಇಲ್ಲಿ ಅಧಿಕಾರಿಗಳು ಅನೇಕ ಹುದ್ದೆಗಳಿದ್ದಾರೆ. ಒಬ್ಬ ಲೈನ್ಮನ್ ಬಹಳ ಸಣ್ಣ ವಿಷಯದಲ್ಲಿ ಇದ್ರೂ ಸಹಿತ ಅತಿ ಅವಶ್ಯವಾಗಿ ಅವ ನಮಗೆ ಬೇಕಾಗ್ತದೆ. ಪ್ರತಿ ದಿವಸ ನೂರಾರು ಕೆಲಸ ಈ ಅಧಿಕಾರಿಗಳು ನಮಗಿಂತ ಹೆಚ್ಚಿಗೆ ಸಹಾಯ ನಿಮ್ಮದವ್ರದಾಗ್ತದೆ. ಪ್ರತಿನಿತ್ಯ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತ ಜವಾಬ್ದಾರಿ ಇರ್ತದೆ. ಅಲ್ಲಿಂದ ಹಿಡಿದು ಎಲ್ಲಿವರೆಗೆ ಟಾಪ್ ಆಫ್ ದಿ ಡಿಪಾರ್ಟ್ಮೆಂಟ್ ಇರ್ತಾರ ಅಲ್ಲಿ ಅವ್ರು ಎಲ್ಲರೂ ತಮ್ಮ ಕರ್ತವ್ಯ ಪ್ರಜ್ಞೆಯಿಂದ ಕೆಲಸ ಮಾಡಿದ್ರು ಅಂದ್ರೆ ಜನರಿಗೆ ಆ ಸರ್ವಿಸ್, ಕ್ವಾಲಿಟಿ ಸರ್ವಿಸ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಕಾರ್ಯಗಳು ಈ ಇಲಾಖೆಯಿಂದ ಮಾಡ್ಲಿ ಅಂತ ಹೇಳಿ ನಾನು ಆಶಿಸಿ ಎಸ್ಕಾಂ ಮತ್ತು ಕೆಪಿಟಿಸಿಎಲ್ ಸಮನ್ವಯತೆಯಿಂದ ಈ ಪ್ರದೇಶದ ಅಭಿವೃದ್ಧಿಯಲ್ಲಿ ನಿಮ್ಮ ಎಲ್ಲ ಅಧಿಕಾರಿಗಳು, ಇವತ್ತು ಬೆಂಜಿಗೇರಿ ಚೀಫ್ ಇಂಜಿನಿಯರ್ ಎಸ್ಕಾಂದಿಂದ ಬಂದಿದ್ದಾರೆ, ಅನೇಕ ಅಧಿಕಾರಿಗಳಿಲ್ಲ ತಾವೆಲ್ಲ ಇದ್ರೆ ಈ ಎರಡು ಏನು ಎಸ್ಕಾಂ ಮತ್ತು ಕೆಪಿಟಿಸಿಎಲ್ ಮುಖಾಂತರ ಈ ಪ್ರದೇಶದ ರೈತರಿಗೆ ನಿಮ್ಮಿಂದ ಒಳ್ಳೆ ಸರ್ವಿಸ್ ಕ್ವಾಲಿಟಿ ಪವರ್ ಸಿಗ್ಲಿ. ನಮ್ಮ ನಿಂಬೆನಾಡು ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.